ಧನುರಾಶಿ ಧನುರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರುವು 6ನೇ ಸ್ಥಾನದಲ್ಲಿರುವಂಥದ್ದು. ಹೆದರಬೇಕಾದದ್ದಿಲ್ಲ, ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಬೇಕು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಅದೇ ರೀತಿಯಾಗಿ ಎಲ್ಲ ವಿಷಯದಲ್ಲೂ ಕೂಡ ಶ್ರೇಯಸ್ಸಿದ್ದರೂ ಕೂಡ ಆರೋಗ್ಯ ಇಲ್ಲದೆ ಯಾವ ಶ್ರೇಯಸ್ಸು ಬಂದರೂ ಏನೂ ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ನೋಡಿಕೊಳ್ಳಿ. ಇನ್ನು ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಶನಿಯು ತೃತೀಯ ಸ್ಥಾನದಲ್ಲಿ ಮೂಲ ತ್ರಿಕೋಣ ರಾಶಿಯಲ್ಲಿರುವಂಥದ್ದು ಕುಟುಂಬ ಸಂಬಂಧವಾಗಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ವಾದ ವಿವಾದಗಳು ಬರುವಂಥ ಸಾಧ್ಯತೆಗಳಿದೆ. ನಿಮ್ಮ ಮಾತಿನಿಂದಾಗಿ ಕೆಲವಷ್ಟು ವಿರೋಧಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಧೈರ್ಯವಾಗಿ ಮುಂದುವರಿಯಿರಿ. ಯಾವುದೇ ರೀತಿಯಾಗಿರ್ತಕ್ಕಂತಹ ಅನಾವಶ್ಯಕವಾಗಿರ್ತಕ್ಕಂತಹ ಟೆನ್ಷನ್ಗಳಿಗೆ ಅಥವಾ ಮಾತುಗಳಿಗೆ ಅಥವಾ ಆ ರೀತಿಯಾಗಿರ್ತಕ್ಕಂಥ ವಿಷಯಗಳಿಗೆ ನಿಮ್ಮ ಗಮನವನ್ನು ಕೊಡಬೇಡಿ. ಪಾಸಿಟಿವ್ ಆಗಿ ಮುಂದುವರಿರಿ. ತೃತೀಯ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಹಾಯವೂ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಸಹೋದರರಿಂದಿರಬಹುದು, ಸಹೋದರಿಯರಿಂದಿರಬಹುದು, ಅಥವಾ ನೀವು ಯಾವುದಾದ್ರೂ ಸಂಸ್ಥೆಗಳಿಂದ ಅಥವಾ ಬ್ಯಾಂಕ್ಗಳಿಂದ ನೀವು ಸಹಾಯವನ್ನು ಕೇಳಿದರೆ ಆ ಸಹಾಯವು ಕೂಡ ಬರುವಂಥ ಸಾಧ್ಯತೆಗಳಿದೆ. ಇನ್ನು ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಕುಜ ಮತ್ತು ರಾಹುವಿನಿಂದಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಪಂಚಮ ಸ್ಥಾನ, ಪಂಚಮಾಧಿಪತಿಯಾಗಿರ್ತಕ್ಕಂಥ ಕುಜನು ಗುರುವಿನ ಕ್ಷೇತ್ರದಲ್ಲಿರುವುದರಿಂದಾಗಿ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿಯಾಗಿ ಸಂತಾನಾಪೇಕ್ಷಿತರಿಗೂ ಕೂಡ ಶುಭ ಸಮಾಚಾರಗಳನ್ನು ಕೇಳುವಂತಹ ಯೋಗಗಳಿದೆ, ಸಂತಾನ ಸಿಗುವಂತಹ ಯೋಗಗಳಿದೆ. ಅದೇ ರೀತಿಯಾಗಿ ಮನಸ್ಸಿಗೆ ಈ ಮೊದಲು ಯಾವುದಾದ್ರೂ ವಿಷಯದಲ್ಲಿ ತುಂಬ ಯೋಚನೆ, ಟೆನ್ಷನ್ನನ್ನು, ಒತ್ತಡವನ್ನು ಇಟ್ಟುಕೊಂಡಿದ್ರೆ ಅದು ರಿಲೀಸ್ ಆಗುವಂಥ ಸಾಧ್ಯತೆಗಳಿದೆ. ಸುಖ ದಾಂಪತ್ಯ ಜೀವನವನ್ನು ಅನುಭವಿಸುವಂಥ ಯೋಗಗಳಿದೆ. ಮನಸ್ಸಮಾಧಾನ ಸಿಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ 6ನೇ ಸ್ಥಾನವನ್ನು ನೋಡೋದಾದರೆ, 6ನೇ ಸ್ಥಾನದಲ್ಲಿರತಕ್ಕಂತಹ ಶುಕ್ರನು ಗುರುವು ನಿಮಗೆ ಮಾಡಬೇಕಾದಂಥ ಕೆಲಸ ಕಾರ್ಯದಲ್ಲಿ ಸಿಗಬೇಕಾದಂತಹ ಒಂದು ಸಪೋರ್ಟನ್ನು ಕೊಡುವಂಥ ಸಾಧ್ಯತೆಗಳಿದೆ. ಶತ್ರುಗಳು ದೂರವಾಗುವಂತಹ ಯೋಗಗಳಿದೆ. ಋಣವನ್ನು ಕೂಡ ನೀವು ತೀರಿಸುವಂತಹ ಯೋಗಗಳಿದೆ. ಇನ್ನೊಬ್ಬರಿಂದ ತೆಕ್ಕೊಂಡಂಥ ಸಾಲಗಳಿರಬಹುದು ಅಥವಾ ವಸ್ತುಗಳಿರಬಹುದು, ಎಲ್ಲವುದನ್ನು ಕೂಡ ಹಿಂತಿರುಗಿಸುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 7ನೇ ಸ್ಥಾನವನ್ನು ನೋಡೋದಾದರೆ, ಸಪ್ತಮಾಧಿಪತಿ ಅಂದರೆ 7ನೇ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಬುಧನು ಮೇಷರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿರೋದರಿಂದಾಗಿ ವಿವಾಹಿತರಿಗೆ ಉತ್ತಮ ರೀತಿಯಾಗಿರ್ತಕ್ಕಂತಹ ದಾಂಪತ್ಯ ಜೀವನ ನಡೆಸುವಂತಹ ಯೋಗಗಳಿದೆ. ಅದೇ ರೀತಿಯಾಗಿ ವಿವಾಹ ಆಗದೇ ಇರುವವರಿಗೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ಇನ್ನು 8ನೇ ಸ್ಥಾನವನ್ನು ನೋಡುವಾಗ ಉತ್ತಮ ರೀತಿಯಾಗಿರ್ತಕ್ಕಂತಹ ನಿಮ್ಮ ಕೆಲಸ ಕಾರ್ಯದಲ್ಲಿ ಪ್ರಶಂಸೆಗಳು ಬರುವಂಥ ಸಾಧ್ಯತೆಗಳಿದೆ. ಸನ್ಮಾನಗಳು ಸಿಗುವಂಥ ಸಾಧ್ಯತೆಗಳಿದೆ. ಸಾಥ್ ಸಿಗುವಂಥ ಸಾಧ್ಯತೆಗಳಿದೆ. ಈ ಎಲ್ಲ ಯೋಗಗಳು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 9ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ರವಿಯು ಶುಕ್ರನ ಕ್ಷೇತ್ರದಲ್ಲಿ ವೃಷಭ ರಾಶಿಯಲ್ಲಿರುವಂಥದ್ದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಲವನ್ನು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 10ನೇ ಸ್ಥಾನ ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಅಂತ ಹೇಳ್ತೇವೆ. ನಿಮ್ಮ ಉದ್ಯೋಗದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಉದ್ಯೋಗ ಮಾಡುವಂಥ ಸ್ಥಳದಲ್ಲಿಯೂ ಅದೇ ರೀತಿಯಾಗಿ ನಿಮ್ಮ ಮೇಲಧಿಕಾರಿಗಳಿಂದ, ಸಹೋದ್ಯೋಗಿಗಳಿಂದ, ಎಲ್ಲರಿಂದಲೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ನಿಮ್ಮ ಸಂಬಳದಲ್ಲಿಯೂ ಕೂಡ ಹೈಕನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಕಾಣಬಹುದು. 11ನೇ ಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನ ಅಂತ ಹೇಳ್ತೇವೆ. ಲಾಭ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲಿರೋದರಿಂದಾಗಿ ಈವರೆಗೆ ನೀವು ಪ್ರಯತ್ನಪಟ್ಟು ಕಷ್ಟಪಟ್ಟು ಮಾಡಿದಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರತಿಫಲವನ್ನು ನೀವು ಅನುಭವಿಸುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಶುಕ್ರನಿಂದಾಗಿ ಚಿನ್ನ, ವೈಭೋಗ, ಅದೇ ರೀತಿಯಾಗಿ ಭೋಗಗಳು, ಅದೇ ರೀತಿ ಗೃಹ ಸೌಲಭ್ಯಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಎಲ್ಲವುದನ್ನು ಕೂಡ ನೀವು ಖರೀದಿ ಮಾಡುವಂಥ ಯೋಗಗಳಿದೆ. ಹೊಸ ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ವಸ್ತ್ರ ವ್ಯಾಪಾರ ಮಾಡುವವರಿಗೂ ಕೂಡ, ಬಂಗಾರದ ವ್ಯಾಪಾರ ಮಾಡುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳಿರೋದರಿಂದಾಗಿ ನೀವು ಯಾವ ರೀತಿಯಾಗಿರ್ತಕ್ಕಂಥ ದೇವತಾ ಆರಾಧನೆ ಅಥವಾ ದೇವತಾ ಉಪಾಸನೆಯಿಂದ ಅದನ್ನು ಸರಿಪಡಿಸಿಕೊಳ್ಳಬಹುದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ವಿಷ್ಣು ದೇವರ ಆರಾಧನೆ ಮುಖಾಂತರವಾಗಿ ನಿಮಗಿರ್ತಕ್ಕಂಥ ಸಂಕಷ್ಟವನ್ನು ದೂರೀಕರಿಸಲಿಕ್ಕೆ ಸಹಾಯವಾಗುತ್ತೆ ವೀಕ್ಷಕರೇ. ಅದು ಯಾವ ರೀತಿ ಅಂತ ನೋಡೋದಾದರೆ, ವಿಷ್ಣು ದೇವರಿಗೆ ಹಾಲು ಪಾಯಸವನ್ನು ಸಮರ್ಪಣೆ ಮಾಡುವಂಥದ್ದು. ನಿಮಗೆ ಹಾಲು ಪಾಯಸ ಸಮರ್ಪಣೆ ಮಾಡಲಿಕ್ಕೆ ಅನುಕೂಲ ಇಲ್ಲ ಅಂತ ಆದಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು
ಅಥವಾ ಅಷ್ಟೋತ್ತರವನ್ನು ಓದೋದ್ರಿಂದಾಗಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ತಿಂಗಳಿನಲ್ಲಿ ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.